ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ನಾನು ಇವಾಗ ಮಡಿಕೇರಿಯ ವಿರಾಜಪೇಟೆಯ ಹತ್ತಿರ ಚೇನಣ್ಣೆ ಅನ್ನೋ ಪ್ಲೇಸಲ್ಲಿದ್ದೇನೆ. ಸೊ ಇವತ್ತು ಆಟಿ ಅಮಾವಾಸ್ಯೆ ಆದ್ದರಿಂದ ಅಗಿಲು ಬಡಿಸುವ ಒಂದು ಸಣ್ಣ ಕುಳೆಗೆ ಅಗಿಲು ಬಡಿಸುವ ಕಾರ್ಯಕ್ರಮ ಉಂಟು ಮಾವನ ಮನೆಯಲ್ಲಿ, ಅಂದರೆ ಅತ್ತೆ ಮನೆಯಲ್ಲಿ, ಅಪ್ಪನ ತಂಗಿಯ ಮನೆಯಲ್ಲಿ. ಸೊ ಈಗ ಅವರ ಮಗ ಇಲ್ಲಿಗ ಕಸಿನ್ರು ಈಗ ಬರ್ತಿದ್ದಾರೆ ಬೆಂಗಳೂರಿಂದ. ಸೊ ಈಗ ಅವರನ್ನು ಪಿಕ್ ಮಾಡಲಿಕ್ಕೆ ಹೊರಟಿದ್ದೇನೆ. ಸೊ ಇವಾಗ ಒಂದು ಒಳ್ಳೆ ಸ್ಪಾಟ್ ಸಿಕ್ಕಿತ್ತು. ಸೊ ಹಾಗೆ ಜಸ್ಟ್ ಒಂದು ವೀಡಿಯೋಗೆ ಇಂಟ್ರೋ ತೆಗೆಯುವಂತೇಳಿ. ಸೊ ಇವತ್ತಿನ ಫ್ಯಾಮಿಲಿ ಬ್ಲಾಗಿಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಡೇ ಹೇಗಿರ್ತದೆ ಅಂತ ನೋಡುವ. ಇವಾಗ ಫಸ್ಟ್ ಆಫ್ ಆಲ್ ಇವಾಗ ಅಣ್ಣನನ್ನು ಪಿಕ್ ಮಾಡಿ ಬರುವ. ಸೊ ಇವಾಗ ಹೋಗುವ. ಆ್ಯಕ್ಚುಲಿ ನಾನು ಇಲ್ಲಿಗೆ ಬರೋ ವಿಷಯ ಮನೆಯವರಿಗೂ ಗೊತ್ತಿರಲಿಲ್ಲ. ಸೊ ಅವರ ರಿಯಾಕ್ಷನ್ ವಿಡಿಯೋ ಹೇಗೂ ತೆಗಿಲಿಲ್ಲ. ಇವಾಗ ಅಣ್ಣನಿಗೂ ಗೊತ್ತಿಲ್ಲ ಹೇಗೆ ನಾ ಬಂದ ವಿಷಯ. ಸೊ ಇವಾಗ ಅವರನ್ನು ಪಿಕ್ ಮಾಡಲಿಕ್ಕೆ ಹೋಗುವಾಗ ಅವರಿಗೆ ಸಹ ಹೇಗೆ ಇದು ಅವ್ರಿಗೆ ಹೇಳಿಲ್ಲಲ್ಲ. ಸೊ ಅವರ ರಿಯಾಕ್ಷನ್ ಹೇಗೆ ಅಂತ ನೋಡುವ. ಒಂದೇ ರಿಯಾಕ್ಷನ್ ಸಿಗ್ಬೋದು, ಇಲ್ಲೇ ಸಿಗ್ಲಿಕ್ಕಿಲ್ಲ. ಸೊ ಇವಾಗ ಅವರನ್ನು ಪಿಕ್ ಮಾಡುವ. ಗೈಸ್, ಇವಾಗ ಕಾಟಂಗ ಅನ್ನೋ ಪ್ಲೇಸಲ್ಲಿದ್ದೇನೆ. ಸೊ ಇವಾಗ ಇಲ್ಲಿಗೆ ಬಸ್ಸು ಬರ್ತದೆ. ಇಲ್ಲಿ ಅರ್ಧ ಗಂಟೆ ವೆಯ್ಟಿಂಗ್ ಉಂಟು, ಹಾಗಾಗಿ ಬಂದದ್ದು. ಆ್ಯಕ್ಚುಲಿ ನಾನು ಸ್ವಲ್ಪ ಇಲ್ಲಿ ಬಸ್ಸು ಬರುವ ಕಾಣದಾಗೆ ನಿಂತಿದ್ದೇನೆ. ಯಾಕಂತೇಳಿದರೆ ಬಂದಾಗಲೇ ಎದುರು ಸಿಕ್ಕಿದ್ರೆ ಗೊತ್ತಾಗ್ತದೆ ನಾವು ಇಲ್ದ ಮೇಲೆ ನೋಡಲಿ ಅಂತ. ಸೊ ಇವಾಗ ಬಸ್ ಬಂದ ಮೇಲೆ ಸಿಗುವ. ಪಾರ್ಟಿ ನನ್ನ ಕಸಿನ್ ಬ್ರೋ ಸುಶಾಂತ್ ಅಂತೇಳಿ ನೋಡಿ. ಸೇಗ ಒಂದು ಬ್ರಷ್ ತೆಗಿಬೇಕು, ಇಲ್ಲಿಂದ ತೆಗೆಯೋದು. ಓಕೆ, ಬ್ರಷ್ ತೆಗಿಬೇಕು ಹೋಗುವ. ಒಂದು ಟೂತ್ ಬ್ರಷ್ ಆಗಬೇಕು. ಸೊ ಗೈಸ್, ಇದೇ ನೋಡಿ ಕಡಂಗ. ಸೇಗ ಒಂದು ಟೂತ್ ಬ್ರಷ್ ಆಗಬೇಕು ಅಜ್ಜಿಗೆ. ಸೊ ಅಲ್ಲಿರ್ಬೋದು. ಸೊ ಗೈಸ್, ಮತ್ತೆ ಸಿಗುವ. ಸೊ ಗೈಸ್, ಇವಾಗ ರಿಟರ್ನ್ ಮನೆಗೆ ಹೋಗ್ತಿದ್ದೇವೆ. ಗೈಸ್, ಇವಾಗ ಮನೆಗೆ ರೀಚ್ ಆಗಿದ್ದೇವೆ. ಸೊ ಇವಾಗ ನೋಡಿ ಗೈಸ್, ಇದೆ ನಮ್ಮ ಅತ್ತೆ ಮನೆ. ಸೊ ಈಗ ಅವ್ರು ಒಳಗೆ ಹೋಗಿದ್ದಾರೆ. ಒಳಗೆ ಹೋಗಿ ನಾಷ್ಟ ಮಾಡಿ ಇವಾಗ ಅಲ್ಲಿ ಕಾಣ್ತಿರ್ಬೋದು ನೋಡಿ, ಕಾಚುಬುಳಿ ಅಂತ ಹೇಳ್ತಾರೆ. ಸೊ ಇವಾಗ ಅದನ್ನು ಹೆಕ್ಲಿ ಹೋಗಬೇಕು. ನಾಷ್ಟ ಆದ ನಂತರ ಅದನ್ನು ಹೆಕ್ಲಿ ಹೋಗಬೇಕು. ಸೊ ಅದನ್ನು ಹೆಕ್ಕುವ. ಸೊ ಇವಾಗ ನಾಷ್ಟ ಮಾಡಿ ಬರುವ. ಓಕೆ, ಇವಾಗ ನಾಷ್ಟ ಆಯಿತು. ಸೊ ಇವಾಗ ಅಜ್ಜಿಗೆ ಕಣ್ಣಿನ ಆಪರೇಷನ್ ಆಗಿ ಕನ್ನಡಕ್ಕೆ ಹಾಕಿದ್ದಾರೆ. ಸೊ ಇವಾಗ ಅದನ್ನು ಕೊಯ್ಲಿಕ್ಕೆ ಹೋಗುವ. ಗೈಸ್ ನೋಡಿ, ನಮ್ಮ ಸುಳ್ಯದ ಏಡಿ ಮಡಿಕೇರಿಗೆ ಮಾಡಿದ್ವಿ. ಸೊ ನೋಡಿ, ನಮ್ಮ ಸುಳ್ಯದಿಂದ ತಂದ ಏಡಿ ಮಡಿಕೇರಿಯಲ್ಲಿ ಉಂಟು. ಸೊ ಇವಾಗ ನೋಡಿ ಗೈಸ್, ನಮ್ಮ ಸುಳ್ಯದ ಏಡಿ ನೋಡಿ, ನಮ್ಮ ಸುಳ್ಯದ ಏಡಿ. ಇಲ್ಲಿ ಕಾಚೋಳಿ ಬಿಸಿ ಬಿಸಿ ಎಂತ ಬಿಸಿ 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 ಬಿಸಿ. ಸೊ ಗೈಸ್ ನೋಡಿ, ಕಾಚೋಳಿ ಇಲ್ಲಿ ಕುದ್ತಾ ಉಂಟು. ಇದೇನು ಅಲ್ಲಿಗೆ ಡ್ರೈ ಆಗಿಕೊಂಡು ಹೋಗ್ತದೆ. ಆಮೇಲೆ ಲಾಸ್ಟಿಗೆ ಉಳಿದದು ಯೂಸ್ ಮಾಡಲಿಕ್ಕೆ ಕೈ ಇದಾಯಿತು. ಸೊ ಗೈಸ್, ನಾವಿವಾಗ ಕಾಚುಳ್ಳಿನ ಎಕ್ಕಿ ಹೋಗ್ತಿದ್ದೇವೆ. ಅಲ್ಲಿ ಕಾಣ್ತುಂಟಲ್ಲ, ಅಲ್ಲಿ ಕಾಣುವ ಮರದಲ್ಲಿ ಉಂಟು. ಸೊ ಇವಾಗ ಬಕೆಟ್ ಇಟ್ಕೊಂಡು ತೋಟಕ್ಕೆ ಹೋಗುವ ಕಾಚುಳ್ಳಿ ಎಕ್ಕಲಿಕ್ಕೆ. ಸೊ ಇವಾಗ ಕಾಚುಳ್ಳಿ ಎಕ್ಕುವ. ಇವಾಗ ನೋಡಿ ಗೈಸ್, ಕಾಫಿ ತೋಟದ ಒಳಗಿಂದಾಗಿ ಹೋಗ್ಬೇಕು. ಇಲ್ಲಿ ಕಾಣ್ತುಂಟಲ್ಲ, ಇದೇ ಮರ. ಇವಾಗ ಇದನ್ನು ಹೆಕ್ಕುವ. ನೋಡಿ ಗೈಸ್, ಇಲ್ಲಿ ಕೆಳಗೆ ಬಿದ್ದುಕೊಂಡು ಉಂಟಲ್ಲ ಅಣ್ಣದ್ದು, ಇದು ಕೊಳ್ತು. ಇದರ ನೀರನ್ನು ಮಾತ್ರ ತೆಗೆದು ಮತ್ತೆ ಅದರಿಂದ ಕಾಯಿಸಿ ಕಾಚುಳಿಯನ್ನು ತೆಗೆಯುವಂಥದ್ದು. ನೋಡಿ, ಇದುವೇ ಕಾಚುಳಿ. ಇಂಥ ಹುಳಿಯನ್ನು ಇಲ್ಲಿಂದ ಫುಲ್ ಹೆಕ್ಕಬೇಕು. ಸೊ ಇವಾಗ ಹೆಕ್ಕುವ. ಸೊ ಹೆಕ್ಕಿ ಆದ ನಂತರ ಸಿಗುವ. ಗೈಸ್, ಇವಾಗ ಒಂದು ಬಕೆಟ್ ಹುಳಿ ಹೆಕ್ಕಿ ಆಯಿತು. ಸೊ ಈಗ ಇದನ್ನು ಹಾಕಿ, ಸೊ ಈಗ ಇದನ್ನು ಅಲ್ಲಿ ಹಾಕಿ ವಾಪಸ್ ಬರುವ. ಓಕೆ, ಸೊ ಗೈಸ್, ಇವಾಗ ಒಂದು ಬಕೆಟ್ ಹಾಕಿತ್ತು. ಎರಡನೇ ಬಕೆಟ್ ಇಟ್ಲಿ ಹೋಗುವ. ಎಷ್ಟು ನೋಡುವ. ಈಗ ಅದನ್ನೊಂದು ಟಬ್ಬಿಗೆ ಹಾಕಿ ಬಂದಿದ್ದೇನೆ. ಸೊ ಇವಾಗ ವಾಪಸ್ ಹೋಗುವ. ಗೈಸ್, ಇವಾಗ ತುಂಬ ಏನು ಸಿಗಲಿಲ್ಲ ಎರಡನೇ ಬಕೆಟಲ್ಲಿ. ಇಷ್ಟೇ ಒಂದು ಕಾಲೇನೋ ಸಿಕ್ಕಿದೆ ಅಷ್ಟೇ. ಸೊ ಮರದಲ್ಲಿ ಉಂಟು, ಆದರೂ ಬೀಳಲಿಲ್ಲ. ಸೊ ಇವಾಗ ಏನು ಹಾಕುವ. ಅರೌಂಡ್ ಇಲ್ಲಿ ಖಾಲಿ ಆಗಿದೆ. ನೋಡಿದೆ, ಇಲ್ಲಿ ಸಿಕ್ತಿಲ್ಲ, ಖಾಲಿ ಆಯ್ತು, ನೆಲದಲ್ಲಿ ಬಿಟ್ಟಿತ್ತು. ಸೊ ಇವಾಗ ಇದನ್ನು ಟಬ್ಬಿಗೆ ಹಾಕುವ. ಕಾಚುಪುಳಿ ಮಾಡುವ ವಿಧಾನ ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ. ಸೊ
ಆದರೆ ಅದರಲ್ಲಿ ಸಾಕು. ಇವಾಗ ಇಲ್ಲಿಂದ ಹೋಗುವ. ಖಾಲಿ ಗೈಸ್, ಒಂದೇ ಬಕೆಟ್ ಒಂದು ಕಾಲು ಸಿಕ್ಕಿದೆ. ಸೊ ಇವಾಗ ಇದನ್ನು ಡಬ್ಬಿಗೆ ಹಾಕುವ. ಸೊ ಗೈಸ್, ಇದನ್ನು ಇವಾಗ ಇದಕ್ಕೆ ಹಾಕುವ. ಗೈಸ್, ಇವಾಗ ಇಲ್ಲಿ ಚಿಕನ್ ಬೇಯಲಿಕ್ಕೆ ಇಟ್ಟಿದ್ದೇವೆ. ಹಾಗೆ ಇಲ್ಲಿ ಪೋರ್ಕ್ ಕೊಯ್ದು ರೆಡಿಯಾಗಿ ಉಂಟು. ಸೊ ಇವಾಗ ರಾತ್ರಿಗಿರೋ ಅಡಿಗೆ ರೆಡಿ ಆಗ್ತಾ ಉಂಟು. ತೆಂಗಿನಕಾಯಿ ರೋಸ್ಟ್ ಮಾಡ್ತಿದ್ವಿ. ಹಾಗೆ ಹಂದಿಯನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇವೆ, ಪೋರ್ಕನ್ನು. ಓಕೆ, ಸೊ ಇವಾಗ ಇಲ್ಲಿ ಪೋರ್ಕ್ ರೆಡಿ ಬೆಂದು ರೆಡಿ ಆಗಿದೆ. ಆ ಕಡೆ ಹೀರೆಕಾಯಿ ಪಲ್ಯ ಸಹ ಆಗ್ತಾ ಉಂಟು. ಹಾಯ್, ಯಾರು ಇವಾಗ ಹೊರೊಟ್ಟೆ ಆಗ್ತಾ ಉಂಟು. ಹಾಗೆಯೇ ಮೀನು ಸಾರು, ಕೋಳಿ ಸಾರು, ಕೋಳಿ ಸುಕ್ಕ, ಸ್ಪೆಷಲ್ ಏಡಿ ಸಾರು, ರಸಂ ಅಷ್ಟೇ. ಮತ್ತು ತೊಂಡೆಕಾಯಿ ಪಲ್ಯ, ಚಿಲ್ಲಿ, ಚಿಕನ್ ಪಾರ್ಟ್ಸಿನ ಚಿಲ್ಲಿ, ಹಾಗೆಯೇ ಪತ್ರೊಡೆ, ಪೋರ್ಕ್, ಮಟನ್, ಇದು ಅಣಬೆ, ಪಾಯಸ, ಮತ್ತು ಇಲ್ಲಿ ಯಾವುದೋ ಒಂದು ಉಂಟು. ಸೊ ಈಗ ಇಷ್ಟು ಐಟಮ್ಸ್ ರೆಡಿಯಾಗಿದೆ. ಇಲ್ಲಿ ರೊಟ್ಟಿ ಮಾಡ್ತಿದ್ದಾರೆ ಇವರು. ನನಗೆ ದೊಡ್ಡಮ್ಮ ಆಗಬೇಕು ಆ್ಯಕ್ಚುಲಿ, ನಾ ಅತ್ಯಂತ ಕರೆಯೋದು. അമ്മായി കാണുന്നുണ്ട്. ഇപ്പൊ കുളിച്ചു ഇത് കുഴപ്പമില്ല. ಇವಾಗ ಇಲ್ಲಿ ನೋಡಿ ಎಲ್ಲ ರೆಡಿ ಆಗಿದೆ. ಇದು ಚಿಕನ್ ಪಾರ್ಟ್ಸಿನ ಚಿಲ್ಲಿ, ಕೋಳಿ ಸುಕ್ಕ, ಬಂಗುಡೆ ಫ್ರೈ, ಕೋಳಿ ಸಾರು, ಊಟ, ಮೀನು ಸಾರು, ಪಾಯಸ, ರೊಟ್ಟಿ, ತೊಂಡೆಕಾಯಿ ಪಲ್ಯ, ಏಡಿ, ಅದು ಮಟನ್, ರಸಂ, ಅಣಬೆ, ಸ್ವೀಟ್ಸ್, ಯಾವುದು ಹಪ್ಪಳ, ಯಾವುದು ಹಾಕಿತ್ತು ಅಷ್ಟೇ. ಮತ್ತು ಮೈನ್ ಇಂಗ್ರೀಡಿಯೆಂಟ್ಸ್ ಚಹಾ, ಕಾಫಿ, ನೀರು ಮತ್ತು ಆಲ್ಕೋಹಾಲ್. ಸೊ ಈ ಥರ ಇಲ್ಲಿ ಬಡಿಸುವಂಥದ್ದು. ಇವಾಗ ತೋರಿಸ್ತೀನಿ ಹೇಗೆ ಬಡಿಸೋದು ಅಂತೇಳಿ. ಇದನ್ನೆಲ್ಲ ಬಡಿಸಬೇಕು. ಮೈನ್ ಶೆಫ್ ಮನು. ಸೊ ಇವಾಗ ಇದನ್ನು ಬಡಿಸಬೇಕು. ಸೊ ಇವಾಗ ಬಡಿಸ್ಲಿಕ್ಕೆ ಹೋಗುವ. ನಮ್ಮ ಜೊತೆ ಇದ್ದಾರೆ ಶರತ್ ಅವರು ನೋಡಿ, ಸಾರಿ. ಹಾಗೇನೆ ಇದು ಮನೋಜ್ ಅವರು. ಇದು ಅವರ ಮದರ್ ಇಂಡಿಯಾ. ಹೇಳಿ, ಹಪ್ಪಳ ಖಾಲಿ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಮಾಡಿ ಆಗಿದೆ. ಇವರು ನಮ್ಮ ಅತ್ತೆ ವೇದಾವತಿ ಅವರು ನೋಡಿ. ಇದು ನನ್ನ ಮಾವ. ಇದು ಮಶ್ರೂಮ್ ಕರಿ ಮಾಡ್ಕೊಳ್ಳಿ. ಸಸ್ಯನಾ
ಕಾಲಕಾಲ ಬಿಪ್ಪಾರ ಅದು ಬಿಪ್ಪತ್ತಿಗೆ ಎಲ್ಲ ಒಂದು ಕುಡಿತೀವಿ ಅರ್ಜೆಂಟೀನ್ ಹೆಚ್ಚಿಗೆ ಮ್ಯಾಚ್ ಅಂದು ಅದರ ಆಯ್ತು ಎಲ್ಲರಿಗೂ ಇಲ್ಲತ್ತೆ ಸಂಸಾರಕ್ಕೆ ಓದಿದ್ದು ಮಾಡಕ್ಕೆ ರೆಂಗರ್ ಮಾಡಕ್ಕೆ ಚಾಯ್ ತೆಡ್ತಾರೆ 3 ಗಂಟೆ ನಂಗೆ ಅದು ಹೆಂಗೆ ಗೊತ್ತುಂಟಲ್ಲ ಇಲ್ಲ ಅಂಕ ಅಪ್ಪ ಉಂಡ ಆಸೆ ಇದೆ ಒಪ್ಪ ನಂಗರ ಕೈದಂದನಪ್ಪ ನಾನು ಮಾಡಿದ್ದು ಗೊತ್ತಿತ್ತು ಅದನ್ನೆಲ್ಲ ಚಾಯ್ ತೆಡ್ತಾರೆ ಎಲ್ಲ ರೀತಿ ತೃಪ್ತಿ ಬರ್ತೀವಿ ಒಪ್ಪಂದ್ರೆ ಹಾಂ പിങ്ക് കുറേ ഉണ്ട് ಬಾಯ್ ಬಾಯ್ ಆಂಟಿ ಬಾಯ್ ಕೇಳಿ ಹೇಳಿ ಬಾಯ್ 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 ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ನೋಡಿ ನಾವೀಗ ಎಲ್ಲಾಡಿಕೆ ನಾವು ಒಟ್ಟಿಗೆ ಮನೆಗೆ ಹಾರ್ ನೋಡ್ದು ಬಿಟ್ಟು ಹೊರಡುತ್ತೇವೆ. ನಾನು ಹೋಗೋದು ಇವಾಗ. ನಳಿನಿ ನನ್ನ ಸೆಟ್ ಕೊಡು. ನಾನು ಹೋಗೋದು വാ അപ്പത്തവനോ എന്റെ മൊബൈൽ ഉണ്ടായില്ല. ഞാൻ വണ്ടിയിൽ പോകുമ്പോൾ വെളുത്തുള്ളി വേണമല്ലേ, അപ്പൊ വണ്ടിയിൽ വെളുത്തുള്ളി ബൈ 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 ബൈ. ആ